ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಬೈಕಲ್ಲಿ XP100 ಪೆಟ್ರೋಲ್ ಇದೆ, ತೆಗೋಣ ಬನ್ನಿ. ನೋಡಿ ಇವಾಗ ಚೆಕ್ ಮಾಡ್ತೀನಿ. ಇವಾಗ ನೋಡಿ ಕ್ಲಿಯರ್ ಆಗಿ ಚೆಕ್ ಆಯ್ತದೆ. ಫುಲ್ ಪೆಟ್ರೋಲ್ ಇದೆ ಇದರಲ್ಲಿ. ಇವಾಗ XP100 ಇದು ಒಂದ್ಸರಿ ನಾವು ಎಳ್ಕೊಂಡ್ರೆ 1/4 ಲೀಟ್ರು ಬರುತ್ತೆ ಮೇಲ್ಗಡೆ. ಸೊ ಶಿಫ್ಟ್ ಮಾಡ್ತೀನಿ ಇವಾಗ. ನೋಡಿ ಇವಾಗ ಲಾಕ್ ಮಾಡ್ಕೊಂಡು ನೋಡಿ ಇವಾಗ ಇನ್ನೊಂದು ಆಪ್ಷನ್ ಇದೆ ನಮ್ಮ ಹತ್ರ. ಇನ್ನೊಂದು ಆಪ್ಷನ್ ಅಂದ್ರೆ ಈ ತರ ಟ್ಯೂಬ್ ಬರುತ್ತೆ. ಈ ಟ್ಯೂಬ್ ಹೊರಗಡೆ ಹಾಕ್ಬಿಟ್ಟು ನಾವು ಬಾಯಿನ ಸ್ವಲ್ಪ ಜೋರ ಎಳ್ಕೊಂಡು ಹೊರ ಬಿಟ್ಬಿಟ್ರೆ ಇಲ್ಲಿಂದ ಅದಕ್ಕೆ ಶಿಫ್ಟ್ ಆಗ್ತಾ ಇರುತ್ತೆ. ಏನಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಐತಿದೆ ಅಂದ್ರೆ, ಹೇಳೋದಲ್ಲ, XP100 ಪೆಟ್ರೋಲ್ ಇವಾಗ ನನ್ನ ಜರಿಕೇನ್ ಇಲ್ಲ, ಜರಿಕೇನ್ ಅಂದ್ರೆ ಹಾಕಲ್ಲ. ಸೊ ದುಕಾಟಿ ಎತ್ಕೊಂಡು ನಾವು ಅಷ್ಟು ದೂರ ಟ್ರಾಫಿಕ್ ಅಲ್ಲಿ ಹೋದ್ರೆ ಮುಗಿದು ನಮ್ ಕತೆ. ಏನಾಗುತ್ತೆ ಅಂದ್ರೆ ಪೊಲೀಸ್ ಹಿಡ್ಕೊಂಡ್ರೆ ನಮ್ಮ ಎಕ್ಸಾಸ್ಟ್ ಕತೆ ಮುಗಿಯುತ್ತೆ. ಸೊ ಅದಕ್ಕೋಸ್ಕರ ಇದೊಂದೇ ಆಪ್ಷನ್. ಬ್ಲೂ ಕಲರ್ ಖಾಲಿ ಟ್ಯಾಂಕ್ ಇತ್ತು, ಸೊ 14 ಲೀಟರ್ ಹಾಕಿದೀನಿ. ಇವಾಗ ಶಿಫ್ಟ್ ಮಾಡ್ಬಿಡ್ತೀನಿ ಇವಾಗ. ಸೊ ಈ ಟೆಕ್ನಿಕ್ ನೋಡೋದಲ್ಲ, ಈ ಟೆಕ್ನಿಕ್ ಆಕ್ಚುಲಿ ತುಂಬಾ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಸುಮ್ಮನೆ ಲೈಕ್ ಇದು ಪ್ರೆಸ್ ಮಾಡಿ ಎಳಿಬೇಕು ಇದನ್ನ, ಸೊ ಲೇಟ್ ಆಗ್ಬಿಡುತ್ತೆ. ಸೊ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡಿದೀನಿ ಇವಾಗ. ಸೊ ಟೆಕ್ನಿಕ್ ತುಂಬಾ ಕಷ್ಟ ಅನ್ಬಿಟ್ಟು ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ. ನೋಡಿ ಬರ್ತಿದೆ, ಜೋರಾಗಿ ಬರ್ತಿದೆ. ಹೀಗೆ ನೋಡಿ ಇಲ್ಲಿಂದ ಏನೇನೆಲ್ಲ ಕೆಲಸ ಮಾಡ್ತೀವಿ ನೋಡಿ ಬೈಕ್ಗೋಸ್ಕರ. ಗಾಡಿ ಸಂಡೆ ರೈಡ್ ಮಾಡೋಣ ಅಂತ. ಸೊ ಎಲ್ಲ ಗಲೀಜ್ ಆಗ್ಬಿಡೈತೆ, ಸ್ವಲ್ಪ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ರೈಡ್ ಮಾಡೋಣ. ಸೊ ಆಲ್ಮೋಸ್ಟ್ 14 ಲೀಟರ್ಸ್ ಎತ್ಕೊಂತೀನಿ ಇವಾಗ. ನೋಡಿ ಹೆಂಗ್ ಬರ್ತೈತೆ ಒಳ್ಳೆ ಕೊಳ ಈ ತರ. ಕಮಾನ್ ಕಮಾನ್ ಡ್ಯೂಕ್. ಪರವಾಗಿಲ್ಲ, ಡ್ಯೂಕ್ ಒಳ್ಳೆ ಯೂಸ್ ಆಯ್ತು ನಮಗೆ. ಸೊ ನೋಡಿ ಫೈನಲಿ ಪೈಪ್ ಇಂದ ಎಲ್ಲ ಈಚೆ ಎತ್ಕೊಂಡಿದ್ದಾಯ್ತು ಇವಾಗ. ನಮ್ಮ ವಾಯ್ಸ್ ಆಗ್ತಾವ್ರಿ ಇವಾಗ. ಏ ವೇಸ್ಟ್ ನೈ ಕರ್ನಾ. ಸೊ ಚಿಕ್ಕ ಪೈಪ್ ಇಂದ ಎಳ್ಕೊಂಡಿದ್ದಾಯ್ತು ಇವಾಗ. ನೋಡಿ ಈ ಪೈಪ್ ಇಂದ 20 ರೂಪೀಸ್ ಇದು ಪೈಪ್. ಆಲ್ಮೋಸ್ಟ್ ಎಲ್ಲ ಫುಲ್ ಪೆಟ್ರೋಲ್ ಬಂದಿದೆ. ಸೊ ನೋಡೋಣ, ಚೆಕ್ ಮಾಡೋಣ ಫುಲ್ ಟ್ಯಾಂಕ್ ಆಗುತ್ತೆ ಇಲ್ವೋ ಅಂತ. ಸೊ ಪೆಟ್ರೋಲ್ ಶಿಫ್ಟ್ ಮಾಡಿದಾಯ್ತು. ಇವಾಗ ನೋಡಿ ಪೆಟ್ರೋಲ್ ನಿಮ್ಗೆ ಫುಲ್ ಟ್ಯಾಂಕ್ ಆಗಿದೆ. ನೋಡಿ ಕಾಣ್ತಿದ್ಯಾ? ನೋಡಿ ಫುಲ್ ಟ್ಯಾಂಕ್ XP100 ರೆಡಿ. ದುಕಾಟಿ ಡ್ಯೂಕ್ಗೆ ಟ್ಯಾಂಕ್ಸ್ ಇರಬೇಕು. ನಮ್ಮ ಡ್ಯೂಕ್ ಇಂದ ನಮ್ಮ ದುಕಾಟಿಗೆ ಇವಾಗ ಫುಲ್ ಟ್ಯಾಂಕ್ XP100 ಪೆಟ್ರೋಲ್ ಸಿಕ್ಕಿದೆ ಇವಾಗ. ಕ್ರೇಜ್ ಆಗಿತ್ತು 150. ಒಳ್ಳೆ ಟೈಮ್ ಪಾಸ್ ಆಯ್ತು ನಮ್ಗೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ. ಸೊ ಓಕೆ, ಈ ತರ ನಿಮ್ಗೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗಳಿಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋ ಮಾಡೋಣ. ನೆಕ್ಸ್ಟ್ ಹೈವೇ ರೈಡಲ್ಲಿ ಯಾರಿದ್ರೆ ಒಳ್ಳೊಳ್ಳೆ ಗಾಡಿನ ಓಡಿಸಿ ಒಂದು ರಿವ್ಯೂ ತರ ಮಾಡೋಣ. ರೆಗ್ಯುಲರ್ ವ್ಲಾಗ್ಸ್ ಅಪ್ಡೇಟ್ ಮಾಡಿ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ನಾನು ಈ ವಿಡಿಯೋಲಿ ಸ್ಟಾರ್ಟಿಂಗ್ ಫಸ್ಟ್ ಮೋಡವಾಗೂ ಮಾಡಿದ್ದೀನಿ. ಯಾವ ತರ ಅಂದ್ರೆ ನಿಮ್ಗೆ ಫಸ್ಟ್ ಇವಾಗ ಪೆಟ್ರೋಲ್ ಬಂಕ್ ಎಲ್ಲಿ ಸಿಗುತ್ತೆ, XP100 ಪೆಟ್ರೋಲ್ ಬಂಕ್ ಅಂತ ವಿಡಿಯೋ ಮಾಡಿದ್ದೀನಿ. ಲೈಕ್ ನಾನು ಹೋಗೋದು, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಎಲ್ಲಾನು ವ್ಲಾಗ್ ಇದೆ. ಇದು ಹಾಕ್ತೀನಿ ಎಕ್ಸ್ಪರ್ಟ್ ಅಲ್ಲಿ ನೋಡ್ಕೊಳ್ಳಿ. ಪೆಟ್ರೋಲ್ ಅಲ್ಲಿ ತಗೊಂಡು ಆಮೇಲೆ ನಮ್ಮ ಫ್ಯಾಕ್ಟ್ರಿಗೆ ಬಂದು ಇಷ್ಟೆಲ್ಲ ನಾವು ಜಿಗಲ್ ಕೆಲಸ ಮಾಡಿರೋದು. ಸೊ ಎಲ್ಲ ಇಲ್ಲಿ ವ್ಲಾಗ್ ಇರುತ್ತೆ, ನೋಡಿ ಸ್ವಲ್ಪ. KTM ಒಂಥರ ಮಜಾ ಗುರು. KTM ಗಾಡಿಗಳು ಒಂಥರ ಇನಿಷಿಯಲಲ್ಲಿ ಕುದುರೆಗಳು ಚೆಚ್ಚು ಅಂತ ಚೆಚ್ತಾ ಇರ್ಬೋದು. ಈ ಜಂಕ್ಷನ್ಗೆ ಬಂದಾಗ ನನಗೆ ಇನ್ನೂ ಜ್ಞಾಪಕ ಇದೆ. ಇದು ಆ್ಯಕ್ಚುಲಿ ಇನ್ನೇ ನಾಯಂಡಳ್ಳಿ ಬ್ರಿಡ್ಜ್ಗಿಂತ ಏನೋ ಸ್ವಲ್ಪ ಒಂದು ಕಿಲೋಮೀಟ್ರ್ ಹಿಂದೆ ಅಂದ್ಕೊಳ್ಳಿ. ನೀವು ನಂಬ್ತೀರ ಇವಾಗ, ನಾನು ಸ್ಪ್ಲೆಂಡರಲ್ಲಿ ಫೈನ್ ಕಟ್ಟಿದ್ದೀನಿ. ನಮ್ಮದು ಫಸ್ಟ್ ಗಾಡಿ ಸ್ಪ್ಲೆಂಡರೇ ಅಲ್ವಾ. ಇಲ್ಲಿ 50 ಮೇಲೆ ಹೋಗಂಗಿಲ್ಲ ಬೈಕವರು, ಆದರೆ ಇಲ್ಲಿ 70 ಹೋಗ್ಬಿಟ್ಟಿದ್ದೀನಿ ಅವಾಗ. ಜಮ್ಮಂತಲ್ಲೇ 100 ರೂಪಾಯಿ ಫೈನ್ ಕಟ್ಟಿದೆ ಸ್ಪೆಂಡರ್ ಅನ್ನೋದಕ್ಕೆ. ಲೆಫ್ಟಲ್ಲಿ ಇರ್ತಾರೆ ಅನ್ಕೋತೀನಿ ಕಾಪ್ಸು, ಸ್ಪೀಡ್ ಹಿಡಿಯೋರು. ಇವಾಗ ಟ್ರಾಫಿಕ್ ಆಗ್ಬಿಟ್ರೆ ಯಾರೋ ಇವಾಗ ಇದ್ರಲ್ಲಿ 30 ಮೇಲೆ ಹೋಗೋಕ್ಕಾಗಲ್ಲ. ಅವಾಗೆಲ್ಲ ಖಾಲಿ ಹೊಡಿಯೋದು ಜಾಗ.
6-7 ಇಯರ್ಸ್ ಬ್ಯಾಕು ನಾವೆಲ್ಲ ಕಾಲೇಜ್ ಟೈಮಲ್ಲಿ ಈ ಜಾಗನೇ ಒಂಥರ ಖಾಲಿ, ಈ ಥರ ಟ್ರಾಫಿಕ್ಕೇ ಇರ್ತಿದ್ದಿಲ್ಲ. ನಾವು ಇಲ್ಲೇ ಆರಾಮಾಗಿ ಸಖತ್ತಾಗಿ ಬಾಸ್ ಆಡ್ಕೊಂಡು ಹೋಗ್ತಿದ್ವಿ ಅವಾಗ. ಹಂಗೆ ಸಿಟಿ ಬೆಳೀತಾ ಬೆಳೀತಾ ಕಂಜೆಷನ್ ಆಗಿಬಿಡುತ್ತೆ ಅಷ್ಟು. ಅವ್ನು ನಾವೇ ಹಾಸನ ರೋಡಲ್ಲಿ 2010 ಟೈಮಲ್ಲಿ ರೋಡ್ಗಳು ಖಾಲಿ ಇರೋದು, ಸರಿಯಾಗಿ ಹೊಡಿಬೋದಾಯಿತು. ಇವಾಗೆಲ್ಲ ಏನೋ ನಾರ್ಮಲ್ ಒಳ್ಳೆ ಸಿಟಿ ಮೂವಿಂಗ್ ಟ್ರಾಫಿಕಲ್ಲಿ ಹೋದಂಗೆ ಅನಿಸುತ್ತೆ ರೈಡ್ಗೆ ಇವಾಗ. ಚೆನ್ನೈ ರೋಡಲ್ಲಿ ಚೆನ್ನಾಗಿದೆ. ಮೇಯ್ನ್ ಥಿಂಗ್ ಅಂದರೆ ಚೆನ್ನೈ ರೋಡ್ ಹೋಗೋದಕ್ಕೆ ನಂಗೆ ಡಿಸ್ಟೆನ್ಸು ಹೆವಿ ದೂರ ಅನಿಸುತ್ತೆ. ಹತ್ತಿಬೆಲೆಯಿಂದ ಆ್ಯಕ್ಚುಲಿ ರೈಡ್ ಸ್ಟಾರ್ಟ್ ಆಗೋದೇ ಒಂದು 60 ಕಿಲೋಮೀಟ್ರ್ ಆದಮೇಲೆ ತಮಿಳ್ನಾಡು ಸ್ಟೈಡು. ಹತ್ತಿಬೆಲೆಯಿಂದ ಒಂದು 20 ಕಿಲೋಮೀಟ್ರ್ ಪಾಸ್ ಆದಮೇಲೆ ಚೆನ್ನಾಗಿ ರೋಡ್ ಸಿಗ್ತದೆ. ನೀವು ಅಲ್ಲಿವರೆಗೂ ಓಡಿಸಿದ್ರೆ ನಮಗೆಲ್ಲ ಪವರ್ ಖಾಲಿ ಆಗಿಬಿಡುತ್ತೆ. ಹಾಸನ ರೋಡಲ್ಲಂತೂ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ರೋಡ್ಗಳು ಸೆಂಟ್ರಲ್ಲಿ ದೊಡ್ಡದೆಲ್ಲ ಸ್ಪೀಡ್ ಬ್ರೇಕರ್ ಹಾಕ್ಬಿಟ್ಟಿದ್ದಾರೆ ಇವಾಗ. ಹೆಂಗೆ ಬೈ ಎಗರ್ಸೋಕ್ಕೂ ಆಗಲ್ಲ, ಗಾಡಿ ಎಗರ್ಸೋದ್ರಿಂದ ನಮ್ಮ ದುಕಾಡಿ ಮೊದಲೇ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ. ಅದು ಟಚ್ ಆಗಿ ಅಂದರೆ 3 ದಿನ ಊಟ ಸಿಗಲ್ಲ ನನಗೆ, ಅಷ್ಟು ಬೇಜಾರಾಗ್ಬಿಡುತ್ತೆ. ಗಾಡಿ ನಾನು ಲೈಟಾಗಿ ಒಂಚೂರು ಕೆಳಗಡೆ ಒಂದು ಸಣ್ಣ ಮಾರ್ಕ್ ಬಿದ್ದರೂ ಬೇಜಾರಾಗ್ಬಿಡುತ್ತೆ. ಬಂದ್ವಿ ಮೈಸೂರು ರೋಡ್ಗೆ. ಇವಾಗ ರೈಟ್ ಸೈಡಿಗೆ ಬರುತ್ತೆ ಪೆಟ್ರೋಲ್ ಬಂಕು. ಆ್ಯಕ್ಚುಲಿ ಎವ್ರಿ ಹೈವೇ ಸ್ಟಾರ್ಟ್ ಆಗಿನ ಮುಂಚೆ ಒಂದು ಎಕ್ಸ್ಪೆಂಡೆಡ್ದು ಬಂಕ್ ಇರಬೇಕು, ಒಳ್ಳೆಯದು. ಆ ಕಡೆ ಮೈಸೂರು ಕಡೆ ಹೋಗೋರ ಕಡೆಯೂ ಇದೆ, ಆ ಬಿಡದಿ ಹತ್ರ ಭಾರತ್ ಪೆಟ್ರೋಲಿಯಂ ಇದೆ, ಅದು ಒಂದು 100ದು. ಆ ಥರ ಈ ಕಡೆ ಹಾಸನ ನೋಡಲು ಸ್ಟಾರ್ಟಿಂಗು ಪಾರ್ಲೆ ಟೋಲು ಆದಮೇಲೆ ನೆಲಮಂಗಲ ಟೋಲ್ ಬರುತ್ತಲ್ಲ, ಆವಾಗ ಅಲ್ಲಿ ಲೆಫ್ಟ್ ಎಲ್ಲಾದರೂ ಇಡಬೇಕು ಒಂದು XP100. ಅವಾಗ ನಾವು ಆರಾಮಾಗಿ ಅಲ್ಲೇ ಟಾಪಪ್ ಮಾಡ್ಕೊಂಡು ಬೈಕ್ಗಳಿಗೆ ಪಾಸ್ ಆಗ್ಬೋದು. ನನಗೇನಕ್ಕೆ XP95 ಆಗ್ತಿಲ್ಲ ಅಂದರೆ ಆಲ್ಮೋಸ್ಟ್ ನಾರ್ಮಲ್ ಪೆಟ್ರೋಲು XP95 ಸೇಮ್ ಎಥನಾಲ್ ಇದೆ, 20% ಎಥನಾಲ್ ಇದೆ. ಸೊ ಏನಕ್ಕೆ ಹಾಕೋದು ಅಂತ. ಸೊ ನಾನು ಇಲ್ಲೇ ತೊಗೊಂಡಿದ್ದೆ ತಾರು. ಏನು ನೋಡಿ ಇಲ್ಲಿದೆ ಆಪೋಸಿಟಲ್ಲಿ, ತಾರು ಆಪೋಸಿಟ್ ಎಕ್ಸಾಕ್ಟಾಗಿದೆ ಅದು ಬಂಕು. ಇಲ್ಲಿ ಯೂಟರ್ನ್ ಹಾಕೋಬೇಕು ನಾವಿವಾಗ. ಪೆಟ್ರೋಲ್ ತರೋದಕ್ಕೆ ಇಷ್ಟು ದೂರ ಹಾಕೊಂಬಂದಿದ್ನಲ್ಲ ನಾನು. ನೋಡಿ ಇಲ್ಲೇ ಇಂಡಿಯನ್ ಆಯಿಲ್, ಆ ಕಡೆ ಬರುತ್ತೆ XP100. XP100 ಸದ್ಯಕ್ಕೆ ಇದೆಯಲ್ಲ XP100 ಬಂಕ್ಗಳು, ಅದೇ ಖುಷಿ ಪಡಬೇಕು. ಅಟ್ಲೀಸ್ಟ್ ಇದನ್ನಾರ ಗೌರ್ಮೆಂಟವ್ರು ಬಿಟ್ಬಿಡ್ಬೇಕು, ಸೂಪರ್ ಬೈಕ್ ಅವ್ರಿಗೆ, ಕಾರ್ ಅವ್ರಿಗೆ ಪಾಪ ಚೆನ್ನಾಗಿರಲಿ ಅಂತ. ಇದ್ರ ಮೇಲಂದು ಕಂಡು ಬೀಳ್ಬಾರ್ದು. ಇದಕ್ಕೊಮ್ಮೆ ಎತ್ತಲ್ಲಿ ಮಿಕ್ಸ್ ಮಾಡ್ಬಿಡ್ರು 5% 10% ಅಂದ್ಕೊಂಡು. ಫುಲ್ ಟ್ಯಾಂಕ್ ಎಷ್ಟಾಗ್ಬೋದು? 1 ಲೀಟ್ರ್ 167 ಅಂದರೆ ನನ್ನ ಪ್ರಕಾರ ಈಸಿಯಾಗಿ ಕ್ರಾಸ್ ಆಗುತ್ತೆ ಅನ್ಕೋತೀನಿ. 2000 ತನಕ ಆಗ್ಬೋದು ಅನ್ಕೋತೀನಿ. ಹೇಳೋದಲ್ಲ, ಐಲಕ್ಸ್ ಇದ್ದರೆ ಹಿಂದೆಗಡೆ ಟೋ ಮಾಡಿಕೊಂಡು ಗಾಡಿಗೂ ಹಾಕ್ಸ್ಕೊಂಡು 2 ಜರಿಕೆನ್ಗೂ ಹಾಕ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಐಲೆಕ್ಸ್ ಬೇಕೇ ಬೇಕಪ್ಪ, ಅದಕ್ಕೆ ಅಷ್ಟೊಂದು ಕ್ಲಿಕ್ ಆಗಿರೋದು ಗಾಡಿ ಇವಾಗ. ಅದು ಹೆವಿ ಪರ್ಪಸ್ನ ನಮಗೆ ಫುಲ್ಫಿಲ್ ಆಗುತ್ತೆ ತುಂಬ ಕಡೆ. ಐಲೆಕ್ಸ್ ಕಾರ್ ಅಂದರೆ ಬರೀ ಹುಡುಗರು ಮಾತ್ರ ಸರಿ, ಓಕೆ. ಐಲೆಕ್ಸ್ ಅಂದರೆ ಎಲ್ಲ ಥರ ಅನಿಸ್ಬಿಡುತ್ತೆ ನಮಗೆ. ಐ ಪ್ರಿಫರ್ ಐಲೆಕ್ಸ್. ಅದ್ರ ಮೇಲೂ ಮನಸ್ಸಾಗ್ಬಿಟ್ಟಿದೆ ಯಾಕೋ ನನಗೆ. ಮೇಡಮ್ XP100 ಫುಲ್ ಟ್ಯಾಂಕ್. ಹೌದಾ ಮೇಡಮ್? ಇದು ಫ್ರೆಶ್ ಸ್ಟಾಕ್ ಹಂಗಾರೆ, ಇದು ಫ್ರೆಶ್ ಸ್ಟಾಕ್ ಹಂಗಾರೆ ಪೆಟ್ರೋಲು. ಏನು ಮೇಡಮ್ ಅದು ಗ್ರೂಪ್? ಅದು ವಾಟ್ಸಪ್ಪಲ್ಲಿ ಗೊತ್ತಾಗ್ಬಿಡುತ್ತೆ. ಈ ನಾರ್ಮಲ್ ಕ್ಯಾನ್ ಕೊಡೋಲ್ಲ, ಅದೇ ಮೇನ್ ಪ್ರಾಬ್ಲಮ್ಮು. ವಾಪಸ್ ಹೋದ್ರು. ಜೆರ್ರಿ ಕ್ಯಾನ್ ಹಾಕ್ತೀರಾ ಮೇಡಮ್? ಮಾಮೂಲಿ ಪ್ಲಾಸ್ಟಿಕ್ ಕ್ಯಾನ್ ಹಾಕಲ್ಲ, ಸ್ಟೀಲ್ ಕ್ಯಾನ್ ಹಾಕ್ತಿರಲ್ಲ? ಹಂಗಾದ್ರೆ ಓಕೆ. 20 ಲೀಟ್ರ್ ಮೇಲೆ ಹಾಕಲ್ಲ? ಅದು ಇಡ್ಸೋಲ್ಲ, ಅದೇ ನಾನು 20 ಒಳ್ಳೆ ಅಂತ ಜೆರ್ರಿ ಕ್ಯಾನ್ ಇಡ್ಸೋದು.
ಫುಲ್ ಖಾಲಿ ಆಗ್ಬಿಟ್ಟಿತ್ತು ನಮ್ಮದು. ಸಾಕು ಮೇಡಮ್. ಪಾ 2468 2468 ರೂಪಾಯಿ. ಹಾಗೆ ನೋಡಿ 2,500 ಹಿಡೀತು ಫುಲ್ ಟ್ಯಾಂಕ್. ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಬಿಟ್ಟಿದ್ದೆ ನೋಡಿ ಮೈಸೂರು ರೋಡಲ್ಲಿ. ಬೆಸ್ಟು ಆ್ಯಕ್ಚುಲಿ ಹತ್ರ ಮಾಡಿದ್ರೆ. ಸುಮ್ಮನೆ ಅಷ್ಟು ದೂರ ನೋಡಿ, ನಾವು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಮೇಲೆ ಬಂದಿದ್ದೀನಾ, ಸುಮ್ಮನೆ ಗೊತ್ತಿಲ್ಲದಲ್ಲೇ ಬಂದು ಟೈಮ್ ವೇಸ್ಟ್ ಮಾಡೋ ಬದಲು 2,500 ರೂಪಾಯಿ ನೋಡಿರಿ. ಕರೆಕ್ಟಾಗಿ 14.5 ಲೀಟರ್ಸ್ಗೆ 2,500 ರೂಪಾಯಿ ಆಯಿತು. ಸೊ ಗಾಡಿನಾಗೆ ಪೆಟ್ರೋಲ್ ಲೋಡ್ ಮಾಡಿದ್ದಾಯಿತು. ಸೊ ಇವಾಗ ಈ ಪೆಟ್ರೋಲ್ನ ನಮ್ಮ ದುಕಾಟಿಗೆ ಲೋಡ್ ಮಾಡಬೇಕು. ಗಾಡಿ ಪರ್ಫಾರ್ಮೆನ್ಸ್ ನೋಡೋಣ ಹೆಂಗಿರುತ್ತೆ XP100ಗೆ. ಇವಾಗ ಆ್ಯಕ್ಚುಲಿ ತುಂಬ ಜನ ನೋಡಿ ನಾರ್ಮಲ್ ಗಾಡಿಗಳು ಹಾಕ್ಸಿದಾರಂತೆ, ಇವಾಗ ಮಿಕ್ಸ್ ಹಾಕ್ತಾರೆ. ಇವಾಗ ಅದೇ ಅವ್ರು ಹೇಳ್ದಂಗೆ, ಮೇಡಮ್ ಅವ್ರು ಹೇಳ್ದಂಗೆ ಒಂದು 2 ಲೀಟ್ರು XP100 ಹಾಕ್ಸ್ಕೊತಾರೆ, ಆಮೇಲೆ ಮಿಕ್ಕಿದ್ದಕ್ಕೆ ಮಿಕ್ಸ್ ಹೊಡಿತಾರೆ ಅನ್ಕೋತೀನಿ. ಆವಾಗ ಬ್ಯಾಲೆನ್ಸ್ ಆಗುತ್ತೆ ಅಂತ ಅವರು ಲೈಕ್ ಮಿಕ್ಸ್ಚರ್ ಆಫ್ XP100 ಆ್ಯಂಡ್ XP95 ಆಗುತ್ತೆ ಅವಾಗ. ಇವಾಗ ನಾವು ರೈಡ್ ಮಾಡ್ಬೇಕಾದ್ರೆ ಯಾಕೆ ಮಾಡೋದು, ಇಲ್ಲಿಂದ XP100 ಹಾಕೊಂಡು ಹೋಗ್ತೀನಿ, ಆ ಕಡೆಯಿಂದ ಹಾಸನ ರೋಡಲ್ಲಿ ಒಂದು 6-7 ಲೀಟರ್ಸ್ ಟಾಪಪ್ ಮಾಡ್ಕೊತೀನಿ XP95. ಸೊ ಅವಾಗ ಒಂದು E10 ಆಗ್ಬೋದು ಅಂತ ನಮ್ಮ ಅನಿಸಿಕೆ. XP100ಅಲ್ಲಿ ಏನೋ ಒಂಥರ ಸ್ಮೂತ್ ಅನಿಸುತ್ತೆ ಇಂಜಿನ್ನು, ಯಾಕೆಂದರೆ ಪ್ಯೂರ್ ಪೆಟ್ರೋಲು, ಗೋಲ್ಡ್ ಪೆಟ್ರೋಲ್ ಇದ್ದಂಗೆ ಅದು ನೋಡಿ. ಸೀರಿಯಸ್ಲಿ ನಾನು ತಮಾಷೆ ಹೇಳ್ತಿಲ್ಲ, ನಿಜವಾಗ್ಲೂ ಸ್ಮೂತ್ ಅನಿಸುತ್ತೆ ಇಂಜಿನ್ ಓಡಿಸೋದಕ್ಕೆ. ಈಗ ಬರ್ಬೇಕಾದ್ರೆ ಓಡಿಸೋದಕ್ಕೂ ಇವಾಗ ಓಡಿಸೋದಕ್ಕೂ ಡಿಫ್ರೆನ್ಸ್ ಇದೆ ನನಗೆ ಗೊತ್ತಾಗ್ತೈತಿ ಇವಾಗ. ಗೌರ್ಮೆಂಟ್ಗೆ ಏನಪ್ಪ ಹೇಳೋದು ಅಂದರೆ, ಇಷ್ಟು ಟ್ಯಾಕ್ಸ್ ಇಸ್ಕೊತೀರಾ, ಒಂದು ಒಳ್ಳೆ ಪೆಟ್ರೋಲ್ ಕೊಟ್ಬಿಟ್ರೆ ಹೆಂಗೋ ಆರಾಮಾಗಿ ಓಡಿಸ್ಕೊಂಡು ಇದ್ಬಿಡ್ತೀವಿ ನಾವು ಬೈಕರ್ಸು. ಪೆಟ್ರೋಲು ಮ್ಯಾಟ್ರ್ ಆಗುತ್ತೆ, ನಾವು ಅನ್ಕೊತೀವಿ ಎಲ್ಲ ಪೆಟ್ರೋಲ್ ಒಂದೇ ಅಂತ. ಬಟ್ ಸೀರಿಯಸ್ಲಿ ಇವಾಗ ನೀವೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಆಲ್ಕೋಲಲ್ಲೇ ಅಂದ್ಕೊಳ್ಳಿ, ಇವಾಗ ಬರೀ 30 ml ಬಿಸ್ಕಿಗೆ ನೀವು ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ರೆ ಅವಾಗ ನಿಮಗೆ ಏನೋ ಕಿಕ್ ಹೊಡಿಯುತ್ತಾ? ಇಲ್ಲ. ಅದೇ ಥರನೇ ಅಷ್ಟೇ ಪೆಟ್ರೋಲ್ಗೆ ಅದು ಎಷ್ಟಿರುತ್ತೋ E10 ಬಿಟ್ಟರೆ ಮೇಲೆ ಹಾಕ್ಬಾರ್ದು ಎತ್ನಾಲು, ಆವಾಗಲೇ ಗಾಡಿಗೆ ಕಿಕ್ ಕೊಡಲ್ಲ. ಆ ಥರ ಕಾನ್ಸೆಪ್ಟು ನೋಡಿ. ಇವಾಗ ಎಷ್ಟು ಒಂಥರ ಸ್ಮೂತ್ ಅನ್ಸುತ್ತೆ ಗೊತ್ತಾ ಇಂಜಿನ್ ಇವಾಗ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ನಾನು ಅನ್ಕೊಂತೀನಿ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಲೈಕ್ ಡ್ಯೂಕಲ್ಲಿ ಪೆಟ್ರೋಲ್ ತಂದು ದುಕಾಟಿಗೆ ಶಿಫ್ಟ್ ಮಾಡಿ ಎಲ್ಲಾ ವಿಡಿಯೋನು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಕ್ಕೆ ಅಂದ್ರೆ ಒಂಥರ ಚೆನ್ನಾಗಿತ್ತು, ಅಡ್ವೆಂಚರ್ ತರ ನಮ್ಗೆ ಹೊಸ ಹೊಸ ಟೆಕ್ನಿಕ್ಸ್ ಟ್ರೈ ಮಾಡೋದು, ಪೆಟ್ರೋಲ್ ಹೆಂಗ್ ಶಿಫ್ಟ್ ಮಾಡೋದು ಅಂತ. ಏನಕ್ಕೆ ಅಂದ್ರೆ ಒಳ್ಳೆ ಪೆಟ್ರೋಲ್ ಹಾಕಿದ್ರೆ ಗಾಡಿ ಚೆನ್ನಾಗಿರುತ್ತೆ, ಇಂಜಿನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಪೆಟ್ರೋಲ್ ಯಾಕೆ ಕಾಂಪ್ರಮೈಸ್ ಆಗೋದು, ಓಡ್ಸೋದೇ ನಾನು ತಿಂಗ್ಳು 2 ಸರಿ ಅಷ್ಟೇ ಓಡ್ಸೋದು. ಸೊ ಒಳ್ಳೆ ಪೆಟ್ರೋಲ್ ಹಾಕೋಣ, ದುಕಾಟಿನ ಹೆಲ್ತಿಯಾಗಿ ಇಡೋಣ ಅಂತ ಈ ವ್ಲಾಗ್ ಮಾಡಿದ್ದು. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಯಾವ್ದಾರ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಣ. ಸೊ ನಾನು ಹೇಳಿದ್ನಲ್ಲ ನಿಮ್ಗೆ, ಪೆಟ್ರೋಲೇ ಮೇನ್ ಥಿಂಗು ನಮ್ಮ ಗಾಡಿಗಳಿಗೆ. ಪೆಟ್ರೋಲು, ಇಂಜಿನ್ ಆಯಿಲ್ ಇವೆರಡು ಕಾಲ ಇದ್ಬಿಟ್ರೆ ಗಾಡಿ ಗನ್ ನೋಡ್ದಂಗೆ ಓಡ್ತವೆ. ಸೊ ಇವೆರಡರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು.